ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಮಾಜಿ ಶಾಸಕರಾದ ಗಂಗಣ್ಣ ಮಹಂತೇಶ್ ಶೆಟ್ಟರ್ ಅವರ ನಿವಾಸದಲ್ಲಿ ಜಾನುವಾರುಗಳಿಗೆ ಕಾಲು ಬಾವಿ ರೋಗ ಲಸಿಕಾ ಅಭಿಯಾನವನ್ನು ಆರಂಭಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ಚಂದ್ರು ಲಮಾಣಿ ಅವರು ಚಾಲನೆಯನ್ನ ನೀಡಿದ್ರು. ಮಾಜಿ ಶಾಸಕರಾದ ಗಂಗಣ್ಣ ಮಹಂತೇಶ್ ಶೆಟ್ಟರ್, ಅಧಿಕಾರಿಗಳು, ವೈದ್ಯಾಧಿಕಾರಿ ಸೇರಿದಂತೆ ಜನಪ್ರತಿನಿಧಿಗಳು, ರೈತರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಚಂದ್ರು ಲಮಾಣಿ, ಈಗಾಗಲೇ ಅಕಾಲಿಕ ಮಳೆಯು ಪ್ರಾರಂಭವಾಗಿದ್ದು ಜಾನುವಾರುಗಳಿಗೆ ರೋಗ ರುಜಿನಗಳು ಬರಬಹುದು. ಇದಕ್ಕಾಗಿಯೇ ಸರ್ಕಾರ ಜಾನುವಾರುಗಳಿಗೆ ಕಾಲು ಬಾಯಿ ಲಸಿಕೆ ಪ್ರಾರಂಭಿಸಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ರೋಗ ಲಸಿಕಾ ಒಂದು ಅಭಿಯಾನದ ನಿಮಿತ್ತ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇವತ್ತು ಮಾಜಿ ಶಾಸಕರಾದ DM ಮಾನ್ಸೆಂಟ್ರ ಅವರ ಸಾಹೇಬರ ಮನೆಯ ಒಂದು ಜಾನುವಾರಿಗೆ ಲಸಿಕೆ ನೀಡುವುದರ ಮುಖಾಂತರ ಇವತ್ತಿನ ದಿನ ಚಾಲನೆಯನ್ನು ಕೊಡಲಾಗಿದೆ. ಎಲ್ಲ ನಮ್ಮ ರೈತ ಬಾಂಧವರಿಗೆ ಮತ್ತು ಜಾನುವಾರು ಇರುವಂಥ ಎಲ್ಲ ನಮ್ಮ ನಾಗರಿಕರಿಗೆ ಕೇಳ್ಕೊಳ್ಳೋದು ಒಂದೇ, ಜಾನುವಾರುಗಳನ್ನು ಇವತ್ತಿಂದ ಸುಮಾರು 2 ತಿಂಗಳ ಕಾಲ 25/4/2025ರಿಂದ 9/6/2025ರವರೆಗೆ ಈ ಲಸಿಕೆಯನ್ನು ಉಚಿತವಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ಇದು ಲಭ್ಯ ಇರ್ತದೆ. ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಪಶು ಚಿಕಿತ್ಸಾಲಯದ ಏನು ಆಸ್ಪತ್ರೆಯ ಸಿಬ್ಬಂದಿಗಳಾದಾರ ಅವರೆಲ್ಲರೂ ಸಹಿತ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ದನ ಕರುಗಳಿಗೂ ಎಮ್ಮೆಗಳಿಗೂ ಈ ಒಂದು ಲಸಿಕೆಯನ್ನು ಹಾಕಲಿದ್ದಾರೆ. ತಾವೆಲ್ಲರೂ ಸಹಿತ ಇದರ ಸದುಪಯೋಗ ತಗೋಬೇಕು ಮತ್ತು ಇದರಿಂದ ಈ ಒಂದು ಕಾಯಿಲೆಯಿಂದ ಯಾವುದೇ ಥರ ಜಾನುವಾರುಗಳು ಸಾಯಬಾರ್ದು ಅಥವಾ ಅವ್ರಿಗೆ ಜಾನುವಾರುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆಗಳನ್ನು ಒಂದು ಲಸಿಕೆಯನ್ನು 7ನೇ ಸುತ್ತಿನ ಒಂದು ಲಸಿಕೆಯನ್ನು ಪ್ರಾರಂಭಿಸಲಾಗಿದೆ. ನಮ್ಮ ಕ್ಷೇತ್ರದ ಜನತೆ ಮತ್ತು ಲಕ್ಷ್ಮೇಶ್ವರದ ತಾಲೂಕಿನ ಎಲ್ಲರೂ ರೈತ ಬಾಂಧವರು ಈ ಲಸಿಕೆಯನ್ನು ಹಾಕಿಕೊಂಡು ನಮ್ಮ ಜಾನುವಾರುಗಳಿಗೆ ಹಾಕಿಸಿ